ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಟೋಟಲ್ಲು 6 ದೋಸೆ ಆಯ್ತು ಗುರು. ಸುಮ್ಮನೆ ಎಲ್ಲ ಫ್ರೀಯಾಗಿ ಕೊಟ್ಬಿಡಿ. ಫ್ರೀ ಎಂದು ಕೊಡಲ್ಲ. ಮಾಮೂರು ಅಂಗಡಿ ಪೂಜೆಗೆ ಹೋಗ್ತಾ ಇದ್ದೀನಿ. ನಿಮ್ಗೊಂದು ಲೈಫ್ ಹ್ಯಾಕ್ಸ್ ತೋರ್ಸೋಣ ಅಂತ. ಫಸ್ಟ್ನೇ ಬೋಣಿಗೆ ಬಂದ್ಬಿಟ್ಟು 20 ರೂಪಾಯಿ. ಒಂದು ಬಾಕ್ಸ್ ಖಾಲಿ ಆಯ್ತು, ಇವಾಗ ಇನ್ನೊಂದು ಬಾಕ್ಸ್. ಇದು ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. ಈಗ ತಿಂಡಿ ತಿನ್ನಬೇಕು. ನಿನ್ನೆ ವೀಡಿಯೋ ಎಡಿಟ್ ಎಲ್ಲ ಮಾಡಿ ಒಂದು 8 ಗಂಟೆ ಹಂಗೆ ಎದ್ದಿದ್ದೀನಿ. ಈಗ ತಿಂಡಿ ತಿನ್ನಕ್ಕೆ ಹೋಗಬೇಕು. ಬನ್ನಿ ಗೈಸ್, ಹೋಗೋಣ. ನಮ್ಮ ದೋಸೆ ಮಾಡ್ತಾಯಿದ್ದೆ, ಈಗ ತಿನ್ನೋಕ್ಕೆ ಹೋಗಬೇಕು. ಬನ್ನಿ ಗೈಸ್. ಇಲ್ಲಿ ಹಾಕಿಕ್ಕೈತೆ 4 ದೋಸೆ ಹಾಕೈತೆ. ಗೈಸ್, ನಾನಂತೂ ಹೆವಿ ದೋಸೆ ತಿಂತೀನಿ. ದೋಸೆ ಅಂದರೆ ದೋಸೆ, ಹೆವಿ ದೋಸೆ ತಿಂತೀನಿ ಗುರು. ಈಗ ತಿನ್ನಬೇಕು. ನಮ್ಮ ಹಾಕಿನೇ ಸುಸ್ತಾಗ್ಬಿಡ್ಬೇಕು, ಅಷ್ಟು ತಿಂತೀನಿ. ಈಗ ತಿನ್ನೋಣ, ಬನ್ನಿ ಗೈಸ್. ಸಖತ್ತಾಯ್ತು ಗುರು. ಪಲ್ಯ ಜೊತೆ ತಿನ್ನೋಣ. ಎರಡು ಜೊತೆಗೆ ತಿಂಡಿ ಒಂದು. ಇವತ್ತು ಎಷ್ಟು ತಿಂತೀನಿ ನೋಡೋಣ. ಗೈಸ್, ತಿರ್ಗಾ 2 ಹಾಕಿಸ್ಕೊಂಡೆ. ಟೋಟಲ್ಲು 6 ದೋಸೆ ಆಯಿತು ಗುರು. ಹಂಗೆ ಅದೇ ಗ್ಯಾಪಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ವೀಡಿಯೋ ಇವತ್ತು ಬೇಗ ಮಧ್ಯಾಹ್ನನೇ ಹಾಕ್ಬಿಡ್ತೀನಿ ಗುರು. 6 ಗಂಟೆ ಹಾಕಲ್ಲ, ಮಧ್ಯಾಹ್ನನೇ ಬೇಗ ಹಾಕ್ಬಿಡ್ತೀನಿ ಇವತ್ತಿನ ವೀಡಿಯೋ. ಗೈಸ್, ಇವಾಗ ತಾನೇ ತಿಂಡಿ ಈಗ ಟೌನ್ಗೆ ಹೋಗ್ಬೇಕಂದ್ರೆ ಸಾಮಾನು ತರೋಕ್ಕೆ. ಸೊ ಹೊರಟಿದ್ದೀನಿ. ಈಗ ಟೌನ್ಗೆ ಹೋಗಿ ಸಾಮಾನು ತರಬೇಕು. ಬನ್ನಿ ಗೈಸ್, ಹೋಗೋಣ. ಗೈಸ್, ಇಲ್ಲಿ ಅಂಗಡಿ ಹತ್ರ ಬಂದಿದ್ದೆ. ಅಂಗಡಿ ಬಾಕ್ಲಾಕ್ಬಿಟ್ಟಿತ್ತು. ಸೊ ಇಲ್ಲಿ ನಮ್ಮ ಮಾಮವ್ರ ಅಂಗಡಿ ಹತ್ರ ಬಂದಿದ್ದೀನಿ. ಇದು ಏನು ಅಂಗಡಿ ಅಂದರೆ ಬೂಸದ ಅಂಗಡಿ ಗುರು. ನೋಡಿ, ಏನೇನೋ ಬೂಸದೆಲ್ಲ ಇರುತ್ತೆ. ಪಿಕಾಕಿಂದಂತೆ ಏನೇನೋ ಐತೆ ಬೂಸದ್ದು. ಅದನ್ನು ಯಾರಿಗೋ ಕೊಡಬೇಕಂತೆ. ಸೊ ಅವ್ರು ಬರ್ತಾರೆ, ಅಲ್ಲಿ ಕಾಯ್ತಾ ಇದ್ದೀನಿ. ಅವ್ರು ಬಂದಮೇಲೆ ಕೊಟ್ಬಿಟ್ಟು ಬೇರೆ ಅಂಗಡಿ ಹತ್ರ ಹೋಗಬೇಕು. ಅವತ್ತು ಬಾಕ್ಲಾಕಿತ್ತು, ಇವತ್ತು ಬಾಕ್ಲಾಕಿತ್ತು. ನಾನೇನು ಮಾಡಲಿ. ಸೊ ಹೋಗ್ಬೇಕು ಗುರು. ಈಗ ಗೈಸ್, ಆ ಅಂಗಡಿ ಬಾಕ್ಲಾಕಿತ್ತು, ಅದಕ್ಕೋಸ್ಕರ ನುಣ್ಣುಪ್ಪು ಈ ಅಂಗಡಿಲಿ ತಗೊಂಡಿದ್ದೀನಿ. ಈಗ ಹೋಗ್ಬೇಕು. ಬನ್ನಿ ಗೈಸ್, ಹೋಗೋಣ. ಗೈಸ್, ಇವಾಗ ಸೇಟು ಅಂಗಡಿ ಹತ್ರ ಬಂದಿದ್ದೀವಿ. ಇಷ್ಟು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ನೀವು ಪೂಜೆ ಮಾಡಲ್ವಾ? ಅಂಗಡಿ ಪೂಜೆ ನಾವು ಸಾಯಂಕಾಲ ಮಾಡ್ತೀವಿ. ಸಾಯಂಕಾಲ. ಮತ್ತು ಸ್ವೀಟ್ ನಮಗೆ? ಸ್ವೀಟ್ ಎಲ್ಲ ನೆಕ್ಸ್ಟ್ ಮಾರ್ನಿಂಗ್. ಅದಕ್ಕೆ ಡಿಸ್ಕೌಂಟ್ ಕೊಡ್ರಿ. ಈಗ ಡಿಸ್ಕೌಂಟ್ ಜಾಸ್ತಿ ಕೊಡಲ್ಲ. ನೀವು ಆಯ್ತು, ಸ್ವಲ್ಪನೇ ಕೊಡ್ರಿ. ಸ್ವಲ್ಪ ಅಂದರೆ ಹೆಂಗೆ ಕೊಡ್ತೀರಾ? 1 ಪೀಸಿಗೆ 5 ರೂಪೀಸ್ ಮಾರ್ಜಿನ್. ಹಾಂ, ಇದು ಡಿಸ್ಕೌಂಟು. ಹಾಂ, ಇದಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಮಾರ್ಜಿನ್. ಹಾಂ, ಲೇಸರ್ ಯೂಸ್ ಇದಕ್ಕೆ 2 ರೂಪೀಸ್ ಒಂದು ಪೀಸಿಗೆ. ಹಾಂ, ಅವೆಲ್ಲ ಬೇಡ, ಸುಮ್ಮನೆ ಎಲ್ಲ ಫ್ರೀಯಾಗಿ ಕೊಟ್ಬಿಡಿ. ಫ್ರೀ ಎಂದು ಕೊಡಲ್ಲ, ಬೇಕಂದರೆ ಡಿಸ್ಕೌಂಟ್ ರೇಟ್ ಹಾಕ್ಕೊಟ್ಟಿದ್ದೀನಿ. ಹಂಗಾ? ಗೈಸ್ ನೋಡಿ, ಇವತ್ತು ಪೂಜೆ ಇರೋದಕ್ಕೆ ಅಣ್ಣ ಫುಲ್ಲು ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾವ್ರೆ. ಅದಕ್ಕೋಸ್ಕರ ಇಲ್ಲಿ ತಗೊಳಕ್ಕೆ ಬಂದಿದ್ದೀವಿ. ಈಗ ತೊಗೊಂಡು ಹೋಗೋಣ. ಬನ್ನಿ ಗೈಸ್. ಗೈಸ್, ಇವಾಗ ಇಷ್ಟು ಸಾಮಾನು ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಅಂಗಡಿಯಿಂದ ಇವಾಗ ತಾನೇ ಬಂದು ಸ್ವಲ್ಪ ಮನಿಕಂಡು ಇವಾಗ ಎದ್ದು ನಮ್ಮ ಮಾಮವ್ರ ಅಂಗಡಿ ಪೂಜೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗೋಣ. ಇಲ್ಲೇ ಇರೋದು ಅಂಗಡಿ. ಇವಾಗ ಪೂಜೆ ಮಾಡ್ತಾವ್ರಂತೆ. ಬನ್ನಿ ಗೈಸ್, ಹೋಗೋಣ. ಇಲ್ಲಿ ಗೈಸ್, ಇವನ ಹೆಸರು ಅಭಿ ಅಂತ, ಇವನ ಹೆಸರು ಮಧು ಅಂತ. ಇವರು ನಮ್ಮ ಮಾಮ, ಇವರು ನಮ್ಮ ಅತ್ತೆ. ಇವ್ರದ್ದೇ ಅಂಗಡಿ ಪೂಜೆ ಇತ್ತು. ಸೊ ಬಂದಿದ್ದೀವಿ. ಇಲ್ಲ ಗೈಸ್, ನಾನು ಇವಾಗ ಎಲ್ಲಕ್ಕೆ ಬಂದಿದ್ದೀನಿ ಅಂದರೆ ಬೈಪಾಸಿಗೆ ಬಂದಿದ್ದೀನಿ. ಯಾಕೆ ಅಂದರೆ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಬೇಜಾರಾಗ್ತಿತ್ತು. ನಿಮಗೊಂದು ಲೈಫ್ ಹ್ಯಾಕ್ಸ್ ತೋರಿಸೋಣ ಅಂತ. ಏನು ಅಂದರೆ ಈಗ ತೋರಿಸ್ತೀನಿ ಬನ್ನಿ. ಗೈಸ್, ಇಲ್ಲಿ ಮಿರರ್ ಇರುತ್ತಲ್ಲ, ಈ ಮಿರರ್ಗೆ ಈಗ ಈ ಟೇಪ್ ಐತಲ್ಲ, ಈ ಟೇಪ್ನ ತೆಗ್ದು ಸುತ್ತೋದು. ಆಮೇಲೆ ನಿಮಗೆ ಲೈಫ್ ಹ್ಯಾಕ್ಸ್ ಏನು ಅಂತ ಗೊತ್ತಾಗುತ್ತೆ. ತಡೀರಿ, ತೋರಿಸ್ತೀನಿ. ಗೈಸ್, ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಆ್ಯಕ್ಚುಲಿ ಇದು ಮಾಡಬೇಕು ಅಂತಲೇ ಅಲ್ಲ ಬಂದಿದ್ದು. ಬಟ್ ಈಗ ಏನಕ್ಕೆ ಬಂದಿದ್ದು ಅಂದರೆ, ಈಗ ಇದೇನೋ ಬರ್ಕೊಟ್ಟೈದು ನಮ್ಮ ಅಮ್ಮ. ಅದಕ್ಕೋಸ್ಕರ ತಗೊಂಬರಕ್ಕೆ ಬಂದಿದ್ದೀನಿ. ಇಲ್ಲೊಂದ್ಸಲ ಇಟ್ಕೊಂಡು ನೋಡಿದೆ, ಮತ್ತು ಇಲ್ಲೊಂದ್ಸಲ ಟೇಪ್ ಹಾಕಿ ನೋಡಿದೆ. ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಬೇರೆ ಗಾಡಿಗಳಿಗಾದರೆ ಚೆನ್ನಾಗಿ ಬರುತ್ತೆ, ಆದರೆ ನಾವು ಮೈರಾವತ್ತಾಗೆ ಹಂಗೆ ಬರಲಿಲ್ಲ.
ಸೊ ಈಗ ಸಾಮಾನು ತರೋಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲೇ ಇರೋದು ಗೋಡನಲ್ಲಿ. ಸೊ ಈಗ ತಗೋಬೇಕು, ಹೋಗೋಣ ಬನ್ನಿ ಗೈಸ್. ಸುಮ್ಮನೆ ಸೆಲೋ ಟೇಪ್ ತಂದಿದ್ನಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಿದೆ. ನಿಮ್ಮ ಟೇಪು ಕರೆಕ್ಟಾಗಿ ಐತೆ, ಅಂದರೆ ಸ್ಟಿಕ್ ಟೈಪ್ ಅಂತ ಏನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ, ಟೈಟು ಕೂಗಂತದೆ. ಆದರೆ ಬೇರೆ ಗಾಡಿಗಳಲ್ಲಿ ಮಾಡಿ ಕರೆಕ್ಟಾಗಿ ಇರ್ತದೆ. ಸೊ ಈಗ ಹೋಗೋಣ ಬನ್ನಿ ಗೈಸ್. ಅನ್ಫಾರ್ಚುನೇಟ್ಲಿ ಏನಾಗೈತೆ ಅಂದರೆ ನೀವೇ ನೋಡ್ಬೋದು, ಬಾಕ್ಲು ಹಾಕ್ಬಿಟ್ಟೈತೆ. ಅವರು ಕೂಡ ಪೂಜೆ ಮಾಡಿಬಿಟ್ಟು ಮನೆಗೆ ಹೋಗೋರೆ ಅನಿಸ್ತದೆ. ಸೊ ಈಗ ಸುಮ್ಮನೆ ಹೋಗ್ಬೇಕು, ಸುಮ್ಮನೆ ಬಂದಿದ್ದಾಯಿತು. ಸೊ ಲೆಟ್ಸ್ ಗೋ ಟು ದಿ ಓಮ್ಗೆ ಹೋಗೋಣ ಬನ್ನಿ ಈಗ ನಮ್ಮ ಅಮ್ಮವರೆಲ್ಲ, ನಮ್ಮ ಮಾಮ ಅವರೆಲ್ಲ ಇದು ಊರಿಗೆ ಹೋದ್ರು, ಅಂದರೆ ಬೇರೆ ಪೂಜೆಗೆ. ಸೊ ನಾನು ಒಬ್ಬನೇ ಇರೋದು, ಇವಾಗ ಅಂಗಡಿಲಿ ಇರಬೇಕು. ನೋಡಿ ಗುರು ಎಷ್ಟು ಕತ್ಲು ಐತಿ. ಹೋಗಿ ಫಸ್ಟು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಫಸ್ಟ್ ಮುಖ ತೊಳ್ಕೊಬೇಕು, ಇನ್ನು ಲೈಟ್ ಆನ್ ಮಾಡಬೇಕು. ಸೊ ಫಸ್ಟು ಮುಖ ತೊಳ್ಕೊಂಡು ಹೋಗೋಣ ಬನ್ನಿ ಈಗ ಕೊನೆಗೂ ರೆಡಿ ಆದೆ, ಮುಖ ತೊಳ್ಕೊಂಡು. ಈಗ ಲೈಟ್ ಆನ್ ಮಾಡಬೇಕು ಫಸ್ಟು. ಇದು ಲೈಟ್ ಆನ್ ಮಾಡಿದ್ರೆ ಅಲ್ಲಿ ಫಸ್ಟು ಆಚೆ ಲೈಟ್ ಆನ್ ಆಗುತ್ತೆ. ನೋಡಿ ಇದೊಂದು ಲೈಟ್ ಆನ್ ಆಯಿತು. ಈಗ ಒಳಗಡೆ ಹೋಗಿ ಲೈಟ್ ಆನ್ ಮಾಡಬೇಕು. ಹೋಗೋಣ ಬನ್ನಿ ಬನ್ನಿ. ನೋಡಿ ಫುಲ್ ಕತ್ಲು. ಫ್ಲ್ಯಾಶ್ ಆನ್ ಮಾಡಿದ್ದೀನಲ್ವ, ಸ್ವಲ್ಪ ಲೈಟ್ ಇರುತ್ತೆ, ಚಿಕ್ಕ ಯಾವುದು ಅಂತ ಗೊತ್ತಿಲ್ಲ. ಸೊ ಎಲ್ಲ ಹಾಕ್ಬಿಟ್ಟೆ. ಸೊ ಈಗ ಬಾಗಿಲು ತೆಗಿಯೋಣ. ನೋಡ್ರಿ ಗೋಪಿ ಇಲ್ಲೇ ಇರ್ತದೆ, ಯಾರಾದರೂ ಬರ್ತಾರೆ ಅಂತ. ಗೋಪಿ ಇಲ್ಲೇ ಓಡಾಡ್ತಿರ್ತದೆ. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋಣ ಬನ್ನಿ ಗೈಸ್. 4 ಊದುಗಡ್ಡಿ ಹಚ್ಚುತ್ತಾ ಇದ್ದೀನಿ, ಹತ್ಕೊಂತ ಐತೆ. ಈಗ ಇನ್ನೊಂದು ಹಂಗೆ ಹಚ್ಬಿಡ್ಬೇಕು, ಇದ್ರ ಬೆಂಕಿ ಕಡ್ಡಿನ ಹಂಗೆ ಲೈಟಾಗಿ ಜೋರಾಗಿ ಹಚ್ಕೊಂತೈತೆ. ನೋಡಿ ಈಗ ಇವೆಲ್ಲ ಟೆಕ್ನಿಕ್ರು. ಹಚ್ಚುತ್ತು ನೋಡ್ರಿ. ಊದ್ರ ಫುಲ್ ಊದ್ರ. ದೇವ್ರೇ ಒಳ್ಳೇದು ಮಾಡಪ್ಪ. ಗುರು ಕೊನೆಗೂ ಪೂಜೆ ಮಾಡಿ ಆಯಿತು. ಈಗ ನಾನು ಇಲ್ಲೇ ಕೂಗಲ್ಲ ಬನ್ನಿಗ. ಯಾರೋ ಬಂದರು ಕಸ್ಟಮರು, ಅವ್ರು ಕೊಡಬೇಕೀಗ, ಕೊಡೋಣ ಬನ್ನಿ. ಫಸ್ಟ್ನೇ ಬೋಣಿಗೆ ಬಂದುಬಿಟ್ಟು 20 ರೂಪಾಯಿ, ಒಂದು ಚಿಕನ್ ಮಸಾಲ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಒಬ್ಬನೇ ಇಲ್ಲೇ ಇರಬೇಕಲ್ವ. ಸೊ ಏನಾದರೂ ಒಂದು ಕಂಟೆಂಟ್ ಹುಡುಕಬೇಕು ಅಂದ್ಕೊಂಡೆ. ಆಮೇಲೆ ಒಂದು ಕಂಟೆಂಟ್ ಗೊತ್ತಾಯಿತು, ಏನು ಅಂದರೆ ಈಟಿಂಗ್ ಫುಡ್ ಇನ್ ಅವರ್ ಸ್ಟೋರ್. ಅದೇ ಟೈಟಲ್ ಬಿಟ್ಟಾಕಿ ಒಟ್ಟರೆ ನಮ್ಮ ಸ್ಟೋರಲ್ಲೇ A to Z ಚಾಲೆಂಜ್ ಮಾಡಬೇಕು. ತಿನ್ನೋದು ಬರೀ ತಿನ್ನಬೇಕು, ಏನೋ ತಗೊಳ್ಳೋದಲ್ಲ, ತಿನ್ನಬೇಕು. ಸೊ ಚಾಲೆಂಜ್ ಮಾಡ್ತಿದ್ದೀನಿ. ಅದು ನಿಮಗೆ ಈ ವಿಡಿಯೋನ ನಾಳೆ ಹಾಕ್ತೀನಿ. ಅಂದರೆ ನಿಮ್ಗೆ ಇವತ್ತು ಬರುತ್ತಲ್ಲ, ಅದ್ರ ನಾಳೆ ಆ ವಿಡಿಯೋ ಬರುತ್ತೆ ನೋಡಿ ಗೈಸ್. ಈಗ ಅಂಗಡಿಲಿ ಒಬ್ಬನೇ ಇರಬೇಕು. ಆಮೇಲೆ ನಾವು ಅಮ್ಮ ಬಂದಮೇಲೆ ಊಟ ಮಾಡಿ ಮನಿಕೋಬೇಕು. ಇವಾಗ ಇಲ್ಲೇ ವೀಡಿಯೋನ ಏನು ಮಾಡ್ತಿದ್ದೀನಿ, ನಾವು ಅಮ್ಮ ಬಂದಮೇಲೆ ವೀಡಿಯೋನ ಪ್ಲೇ ಮಾಡೋಣ. ಓಕೆ ಫ್ರೆಂಡ್ಸ್. ಗಾಯ್ಸ್ ನಮ್ಮ ಅಮ್ಮ ಬಂದು ಲಡ್ಡು ತಂದೈತೆ. ಲಡ್ಡು ಯಾರು ಅಜ್ಜಿಯವರ ಕೊಟ್ಟಿದ್ದು? ಗೈಸ್ ನಮ್ಮ ಮಾಮವ್ರು ಲಡ್ಡು ಕೊಟ್ಟವ್ರು. ಲಡ್ಡು ಊಟನೇ ಇಲ್ಲ ಇವತ್ತು, ಊಟನೇ ಇಲ್ಲ. ಬೇಡ ಅಲ್ಮ, ಇವತ್ತು ಅಂಗಡಿ ಎಲ್ಲ ಫುಲ್ ಖಾಲಿ. ಅಂಗಡಿ ಎಲ್ಲ ಫುಲ್ ಖಾಲಿ. ಗೈಸ್ ಒಂದು ಬಾಕ್ಸ್ ಖಾಲಿ ಆಯ್ತು. ಇವಾಗ ಇನ್ನೊಂದು ಬಾಕ್ಸು, ಇದು ಎಲ್ಲ ಖಾಲಿ ಮಾಡೋಕ್ಕದೆ ಫುಲ್ಲು. ನಮ್ಮ ಮಾಮನೇ ಕೊಟ್ಟಿರೋದು ಗೈಸ್. ಫುಲ್ ಇವತ್ತು ಬರೀ ಸ್ವೀಟ್ ತಿಂದಿರೋದೆ, ಎಲ್ಲಿ ನೋಡಿದ್ರು ಬರೀ ಸ್ವೀಟು. ಊಟನೇ ಇವತ್ತಿಲ್ಲ ಗುರು. ಓಕೆ, ನಿಮಗೆ ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.